ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೆಲ್ಲ ನನ್ನ ಪ್ಲಾನ್ ಪ್ರಕಾರ ಹೋಗಿದ್ದಿದ್ರೆ ಸಿದ್ದು ಭಾವನಾಗೆ ಡೈವರ್ಸ್ ಆಗಿ ಇನ್ನೊಂದು ಹುಡುಗಿ ಇಷ್ಟೊತ್ತಿಗೆ ಮನೆಗೆ ಬರ್ತಾ ಇದ್ಲು. ನಮ್ಮ ಮಾವ ಭಾವನಾ ಬಡವರ ಮನೆ ಹುಡುಗಿ, ಅದಕ್ಕೆ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳಿಲ್ಲ ಅಂತ ಜನಗಳ ಬಾಯಿಗೂ ಆಹಾರ ಆಗ್ತಾ ಇದ್ರು. ಈಗಲೂ ಏನು ಮೋಸ ಇಲ್ಲ, ನಾನು ಇಷ್ಟದಂಗೆ ಆಗಿದೆ. ಆದರೆ ಇಷ್ಟರಲ್ಲಿ ನನಗಿನ್ನೂ ಸಮಾಧಾನ ಸಿಗ್ತಿಲ್ವಲ್ಲ. ಈ ಮನೆಯವರು ನರ್ಕ ನೋಡಬೇಕು. ಇದೆಲ್ಲ ಏನೂ ಇಲ್ಲ, ಬರೀ ಟ್ರೇಲರ್ ಅಷ್ಟೆ. ಏನಿದು, ಸಿದ್ದುನ ಈಗ ಕುಡ್ಕೊಂಡು ರೋಡಲ್ಲಿ ಬಿದ್ದಿರೋದು? ವಾವ್, ಸೂಪರ್ ವಿಷಯನೇ. ಇವನು ಹೀಗೆ ಹಾಳಾಗಬೇಕು. ನಾನೊಬ್ಬಳೇ ಇದನ್ನು ನೋಡಿದ್ರೆ ಮಜಾ ಇರಲ್ಲ, ಎಲ್ಲರೂ ಇದನ್ನು ನೋಡಬೇಕು. ಆವಾಗಲೇ ನನಗೆ ತುಂಬ ಖುಷಿ ಆಗೋದು. ಖುಷಿನ ಎಲ್ರಿಗೂ ಹಂಚ್ಕೊಂಡ್ರೆ ತಾನೇ ಜಾಸ್ತಿ ಆಗೋದು. ಏನು ಎಲ್ಲೋಗಿದ್ಯಾ? ನಿನ್ನೆಯಿಂದ ಫೋನ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ, ಎಷ್ಟು ಫೋನ್ ಮಾಡಿದ್ರು ಎತ್ತಾ ಇಲ್ಲ. ಏನಪ್ಪ ನಿನ್ನ ಕತೆ? ಏನಾಯ್ತಾ? ಏನಿಲ್ಲ. ಏನಿಲ್ಲ ಅಂದರೆ ಯಾಕೆ ಡಲ್ ಆಗಿದೆಯಾ? ನಿಮ್ಮ ಮಾವ ಏನಾದ್ರು ಅಂದ್ರ, ನಿಮ್ಮ ಅತ್ತೆ ಏನಾದ್ರು ಅಂದ್ರ, ಅಥವಾ ನಿಮ್ಮ ಅಜ್ಜಿ ಅವ್ರೇನಾದ್ರು ಅಂದ್ರ? ಇಲ್ಲ. ಇಲ್ಲ ಅಂದರೆ ಮತ್ತೆ ಯಾಕೆ ಡಲ್ ಆಗಿದ್ಯಾ? ಅಲ್ಲ, ಯಾರೇನಂದ್ರು ನೀನು ಅದನ್ನು ಗಾಳಿಗೆ ಆರಾಮಾಗಿ ತೂರು ಬಿಡ್ತೀಯ ಬಿಡು. ಆದರೂ ಯಾಕೋ ಡಲ್ ಆಗಿದೆಯಲ್ಲ, ದಮ್ ಹೊಡಿತ್ಯಾ? ಬೇಡ. ಮತ್ತೆ ಯಾಕೋ ಡಲ್ ಆಗಿದೆಯಾ? ನಿಮ್ಮ ಮಾವನು ಏನೂ ಅಂದಿಲ್ಲ ಅಂತ್ಯ, ನಿಮ್ಮ ಅತ್ತೆನೂ ಏನೂ ಅಂದಿಲ್ಲ ಅಂತ್ಯ. ಓಹೋ, ನಿಮ್ಮ ಬೇಬಿ ಏನಾದ್ರು ಅಂದ್ಲ ಅಂದ್ಕೊಂಡೆ. ಅವಳೆ ಸರಿಯಾಗಿ ಕ್ಲಾಸ್ ತಗೊಂಡಿರ್ತಾಳೆ ಅಂತ. ಅವಳೊಬ್ಳೆ ತಾನೆ ಇದನ್ನು ರಿಪೇರಿ ಮಾಡೋದಕ್ಕಿರೋದು. ಹೌದಪ್ಪ, ನೀನು ಮಾಡಿರೋ ಗಂಧಂದಾರಿ ಕೆಲಸಕ್ಕೆ ಅವಳು ನನ್ನ ರಿಪೇರಿನೂ ಮಾಡ್ತಾಳೆ, ಗುಜರಿಗೂ ಹಾಕ್ತಾಳೆ. ಇದರಿಂದಾಗಿ ನನಗೆ ದೊಡ್ಡ ತಲೆನೋವು ಶುರು ಆಗಿದೆ. ಅಂಥದ್ದು ಏನಾಯ್ತಾ? ಓಹ್, ನಾನೇ ಹೇಳಬೇಕಾ? ನಿಮಗೇನು ಗೊತ್ತೇ ಇಲ್ವಾ? ನಾನು ನಿನ್ನ ಜೊತೆ ಮಾತಾಡ್ತೀನಿ ಅಂತ ಅವಳಿಗೇನಾದ್ರು ಗೊತ್ತಾದರೆ ಸಿಂಚನ ನಾನು ಸುಮ್ಮನೆ ಬಿಡಲ್ಲ. ನನ್ನ ಜೊತೆ ಮಾತಾಡೋದು ಬೇಡ ಅಂತಲ್ಲ? ಯಾಕಪ್ಪ? ಯಾಕೆ ಅಂದರೆ ಸುತ್ತಿ ಬಳಸಿ ನಿನ್ನ ಕಿತ್ತೋಗಿರೋ ಬುದ್ಧಿ ಉಪಯೋಗಿಸಿ ಅಕ್ಕಂತಲ ಮೇಲೆ ಕೈ ಇಟ್ಟಿಯಲ್ಲ, ಅದಕ್ಕೆ. ಏನೋ ದೊಡ್ಡದಾಗಿ ಭಾಷಣ ಎಲ್ಲ ಬಿಗದೆ ಒಡ ಹುಟ್ಟಿದವಳು, ಬೆನ್ನಿಗೆ ಬಿದ್ದವಳು, ಅವಳನ್ನ ಬೀದಿಗೆ ಬೀಳಕ್ಕಾಗತ್ತಾ ಅಂತ. ಇವಾಗ ನೀನು ಏನು ಮಾಡಿದ್ಯಾ, ಯಾವುದಕ್ಕೋಸ್ಕರ ಮಾಡಿದ್ಯಾ ಅಂತ ಎಲ್ರಿಗೂ ಗೊತ್ತಾಗಿದೆ. ಸಿಂಚನನ ಜೊತೆ ಸೇರಿ ಸಿದ್ದುನು ನಮಗೆಲ್ಲ ಉಗಿದು ಉಪ್ಪಿನಕಾಯಿ ಹಾಕ್ದ. ನಮಗೆಲ್ಲ ಅವನು ಯಾಕಪ್ಪ ಹೋಯ್ತಾನೆ? ನಮಗಲ್ಲ, ನೀನು ಮಾಡಿರೋದಕ್ಕೆ. ಇನ್ನೂ ಏನು ಗೊತ್ತಿಲ್ಲ ಇರೋ ಥರ ನಾಟಕ ಆಡಬೇಡ, ಗೊತ್ತಾಯ್ತಾ? ನೀನು ನಮ್ಮ ಮಾವನ ಜೊತೆ ಸೇರಿಕೊಂಡು ಅಕ್ಕನ್ನ ಸಿದ್ದುನ ಬೇರೆ ಮಾಡಿರೋದಕ್ಕೆ ಸಿದ್ದು ನಮಗೆಲ್ಲ ಹಾಕೊಂಡು ಉಗ್ದಿರೋದು. ಓಹೋ, ಹಾಗಾದರೆ ವಿಷಯ ಮನೇಲೆಲ್ಲ ಬ್ಲಾಸ್ಟ್ ಆಗಿದೆಯಾ? ಅದಾದ್ಮೇಲೆ ನಮ್ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದ? ಅಯ್ಯೋ, ಏನಪ್ಪ ಮಾಡೋದು? ಏನು ಯೋಚನೆ ಮಾಡ್ತಿದ್ಯಾ? ಈ ವಿಚಾರ ಎಲ್ಲ ನನಗೆ ಗೊತ್ತಾಗೋಯ್ತು ಅಂತ ತಲೆ ಕೆಟ್ಟೋಯ್ತಾ? ಹಾಗೆಲ್ಲ ಏನೂ ಇಲ್ಲ ಕಣ, ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಅನ್ಸುತ್ತೆ. ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಸಿದ್ದು ಬಂದು ಎಲ್ಲರ ಮುಂದೆ ಉಗ್ದ ಅಂತ. ಇನ್ನು ಏನೂ ಆಗೇ ಇಲ್ಲ ಅನ್ನೋ ಥರ ಆಡ್ತಿದ್ಯಲ್ಲೋ. ಅಲ್ವೋ, ನಿನ್ಗೇನು ಅನ್ಸೋದೇ ಇಲ್ವೇನೋ? ನಮ್ಮ ಮಾವನ ಹತ್ರ ಅಷ್ಟೊಂದೆಲ್ಲ ದುಡ್ಡು ಇಸ್ಕೊಂಡಿಯಲ್ಲ, ಅದರಲ್ಲಿ ಒಂದು ಭಾಗ ಈ ನಿನ್ನ ತಮ್ಮನಿಗೆ ಕೊಡಬೇಕು ಅಂತ ಜ್ಞಾನ ಇಲ್ವೇನು ನಿನಗೆ? ಅಷ್ಟೇನೇನೋ ಈ ತಮ್ಮನ ಮೇಲಿರೋ ಪ್ರೀತಿ ನಿನಗೆ? ತಮ್ಮ ಅನ್ನೋ ಪ್ರೀತಿ ಇದ್ರೆ ತಾನೆ ಅವೆಲ್ಲ. ನನ್ನ ಕರ್ಮ. ಈ ನನ್ನ ಮಗ ಅಕ್ಕ ಬಾವ ಅಂತ ಏನೋ ದೊಡ್ಡದಾಗಿ ಹೇಳ್ತಿದ್ದಾನೆ ಅಂತ ಅನ್ಕೊಂಡೆ. ಹಾಲು ಸಿಕ್ಕಿಲ್ಲ ಅನ್ನೋ ಹೊಟ್ಟೆ ಊರಿಗೆ ಇದೆಲ್ಲ ಮಾಡ್ತಿದ್ದಾನೆ. ನಾನು ಯಾಕೋ ದುಡ್ಡು ತಗೊಳ್ಳಿ, ಅದು ನಿಮ್ಮ ಮಾವನ ಹತ್ರ. ಅಬ್ಬಾ ಅಬ್ಬಾ ಸ್ವಾಮಿ, ನಿನ್ಗೆ ಅವಾರ್ಡ್ ಬಂದಿದ್ದು ಆ್ಯಕ್ಟಿಂಗಲ್ಲಿ ಅಂತ ಎಲ್ರಿಗೂ ಗೊತ್ತಪ್ಪ, ನನಗೆ ಬಂದಿಲ್ಲ. ಓವರ್ ಆ್ಯಕ್ಟ್ ಮಾಡ್ಬೇಡ, ಡೌ ಮಾಡ್ಬೇಡ, ಓಕೆನಾ? ಏನೋ ನಮ್ಮಣ್ಣ ಅಂತ ಸಪೋರ್ಟ್ ಮಾಡ್ತಿರೋದಕ್ಕೆ ಮರ್ಯಾದೆ ಚೆನ್ನಾಗೇ ಕೊಟ್ಟೆ. ಬರ್ತೀನಿ ನಾನು, ಬಿಟ್ಬಿಡು ನನ್ನ. ಬರ್ತೀನಿ. ಅಯ್ಯೋ, ಎಲ್ರಿಗೂ ಗೊತ್ತಾಗೋಯ್ತಾ?
ಈಗ ಹಂಗೆ ಸುತ್ತಿ ಹಿಂಗೆ ಸುತ್ತಿ ನನ್ನ ಹೆಂಡತಿ ಕಿವಿಗೆ ಏನಾದರೂ ಬಿದ್ದರೆ ಅಷ್ಟೇ ನನ್ನ ಕತೆ. ಇಲ್ಲ ಇಲ್ಲ, ಅವಳಿಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾದರೂ ಹೆಂಗೋ ಮ್ಯಾನೇಜ್ ಮಾಡಿದ್ರೆ ಆಯಿತು. ಎಲ್ಲರೂ ಸಾಚಾಗಳ ಥರ ಆಡ್ತಾರೆ, ಅನ್ನೋರು ಆಡೋರು ನಮ್ಮ ಕಷ್ಟ ತೀರಿಸ್ತಾರೆ. ಬೆಂಕಿ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೌದಲ್ವಾ? ಅಲ್ಲ ಬೆಂಕಿ, ನಾನಾದ್ರೆ ಹೂ ಹಾಕಕ್ ಹೋಗ್ತೀನಿ ಅಂತ ಹೇಳ್ಬೋದು, ನೀನೇನ್ ಹೇಳ್ತೀಯಾ? ಆಯ್ತು ಬಾ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬನ್ನಿ ತಿಂಡಿ ಕೊಡ್ತೀನಿ. ಅತ್ತೆ, ನನ್ಗೆ ಯಾಕೋ ಹೊಟ್ಟೆನೇ ಹಸಿತಾ ಇಲ್ಲ. ನಾನೊಂದು ಡಬ್ಬಿಗೆ ಹಾಕೊಂಡೋಗಿ ಅಂಗಡಿ ಹತ್ರ ತಿಂತೀನಿ. ಸರಿ, ಅಡಿಗೆ ಮನೇಲಿದೆ, ಹಾಕು ಹೋಗು. ನೀವು ಹೋಗು ನೀನಪ್ಪ. ಲಕ್ಷ್ಮಿ, ನಿಮ್ಮ ಅತ್ತಿಗೆಗೆ ಫೋನ್ ಮಾಡಿ ಕೇಳಿದ್ಯಾ? ಅದು ಯಾತಕ್ಕೆ ಅಷ್ಟು ಅವಸರವಾಗಿ ಬಂದು ಹಾಗೆ ಹೋದ್ರಂತೆ? ಏನು ವಿಷಯ? ಯಾಕೋ ಒಗ್ದಾಗ ಮಾತಾಡಿದ್ರು, ಏನು ಅಂತಾನೆ ನಂಗೆ ಅರ್ಥ ಆಗ್ಲಿಲ್ಲ. ನಾನು ಇನ್ನೂ ಒಂದ್ಸಲ ನಿಮ್ಮ ಮನೆಗೆ ಬರ್ತೀನಿ, ಬರುವಾಗ ಒಂದು ಉಡುಗೊರೆ ತೊಗೊಂಬರ್ತೀನಿ, ಅದನ್ನ ನೋಡಿ ನಿಮ್ಮಿಬ್ರಿಗೂ ಸಂತೋಷ ಆಗತ್ತೆ ಅಂದ್ರು. ಏನು ಅಂತಾನೆ ನಂಗೆ ಅರ್ಥ ಆಗ್ಲಿಲ್ಲ. ಇಷ್ಟು ವರ್ಷ ಆದ್ಮೇಲೆ ನಮ್ಗೆ ಏನು ಉಡುಗೊರೆ ಕೊಡ್ತಾರಂತೆ ಲಕ್ಷ್ಮಿ? ಅದೇ ಸರಿನೇ, ಆದರೂ ಅತ್ತಿಗೆ ಬಂದಮೇಲೆ ಅಣ್ಣ ಬದಲಾಗ್ತಾನೆ ಅಂತ ಹೇಳ್ತಾರೆ. ಆದರೆ ನನ್ನ ವಿಚಾರದಲ್ಲಿ ಅದು ವಿರುದ್ಧವಾಗಾಯ್ತು ರೀ. ನಾನು ನಿಮ್ಮನ್ನ ಪ್ರೀತಿಸಿ ಮದುವೆಯಾಗಿ ಬಂದೆ ಅಂತ ನಮ್ಮ ಅಣ್ಣ ನಮ್ಮಿಂದ ದೂರ ಆದ. ಆದರೆ ನಮ್ಮ ಅತ್ತಿಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ತವ್ರ ಮನೆ ಅನ್ನೋದನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ. ನೋಡಿ ಲಕ್ಷ್ಮಿ, ನಾವು ಮಾಡಿದ ಒಂದು ತಪ್ಪಿಗೆ ನಿಮ್ಮ ತವ್ರ ಮನೆಯಿಂದ ದೂರ ಇರಬೇಕಾಗಿ ಬಂತು. ಯಾಕ್ರಿ ಹೀಗೆ ಹೇಳ್ತೀರಾ? ತವ್ರ ಮನೆಯನ್ನ ಮರೆಸೋಷ್ಟು ಪ್ರೀತಿನ ನೀವು ನನಗೆ ಕೊಟ್ಟಿದ್ದೀರಾ. ನನಗಿನ್ನೇನ್ರಿ ಬೇಕು? ನಂಗೆ ಅರ್ಥ ಆಗುತ್ತೆ ಲಕ್ಷ್ಮಿ. ಹೆಣ್ಣು ಮಕ್ಕಳಿಗೆ ತವ್ರ ಮನೆ ವ್ಯಾಮೋಹ ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ. ನೋಡೋಣ, ಇವಾಗೇನೋ ನಿಮ್ಮ ಅತ್ತಿಗೆ ಉಡುಗೊರೆ ಅಂತೆಲ್ಲ ಮಾತಾಡ್ತಿದ್ದಾರಲ್ಲ, ನನಗನ್ಸುತ್ತೆ ನಿಮ್ಮ ಅಣ್ಣ ನಿನ್ನ ಹತ್ರ ಬಂದು ರಾಜಿ ಆಗ್ತಾರೆ. ನನಗೇನೋ ಹಾಗನ್ನಿಸ್ತಾ ಇಲ್ಲ ರೀ. ನಮ್ಮ ಅಣ್ಣ ಎಂತವನು ಅಂತ ನನಗೂ ಗೊತ್ತು. ಒಂದು ವೇಳೆ ನೀವು ಹೇಳಿದಾಗೆ ಅವ್ರು ಬಂದ್ರೂ ನಾನು ಮಾತ್ರ ಅವ್ರಿಗೆ ಮಾತು ಕೊಟ್ಟ ಹಾಗೆ ನಾನು ಮನೆ ಕಟ್ಟೋವರೆಗೂ ಆ ಮನೆ ಕಾಲಿಡೋದಿಲ್ಲ. ಆದರೂ ಒಂದೊಂದ್ಸಲ ನಮ್ಮ ತಂದೆನ ನೋಡಬೇಕು ಅಂತ ತುಂಬ ಅನಿಸುತ್ತೆ, ತುಂಬ ಬೇಜಾರು ಆಗುತ್ತೆ. 35 ವರ್ಷ ಆಗೋಯ್ತಲ್ಲ ರೀ. ಧೈರ್ಯವಾಗಿರೋ ಲಕ್ಷ್ಮಿ, ನಾವೆಲ್ಲ ಒಂದುಗೂಡುವಂಥ ಕಾಲ ಆದಷ್ಟು ಬೇಗ ಬಂದೇ ಬರುತ್ತೆ. ಧೈರ್ಯ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ